ಅಣ್ಣವ್ರ ಫ್ಯಾಮಿಲಿಯಿಂದ ನನಗೆ ಇನ್ಸ್ಪಿರೇಷನ್ ಬಂತು, ಅಣ್ಣವ್ರ ಫ್ಯಾನ್ ಅಂತ ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಶಿವಣ್ಣ ಅವ್ರಿಗೆ ಏನಾದ್ರೂ ಪ್ರೊಡ್ಯೂಸ್ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅಂತ? ಖಂಡಿತ ಮಾಡ್ತೀವಿ. ಶಿವಣ್ಣ ಅವ್ರಿಗೆ ಮಾಡ್ತೀವಿ, ಎಲ್ರಿ ಎಷ್ಟೋ ಮಾಡ್ತೀವಿ. ಬಟ್ ಬಜೆಟ್ ಜಾಸ್ತಿ ಅಲ್ರಿ, 5 ಭಾಷೆ ಯಾರಿಗೆ ಮಾಡ್ತಾರೆ ಹಂಗೆ. ಶಿವಣ್ಣವ್ರಿಗೆ ಅದನ್ನೇ ಹೇಳಿದ್ದು, ಮಾಡ್ತಾರ ಬಿಡಿ, ಬೇರೆಯವ್ರ ದುಡ್ಡು ಹಾಕೋರು ರೆಡಿ ಇದಾರಲ್ಲ ಪಾಪ, ಮಾಡ್ಲಿ. ರಾಜು ಸರ್, ಇಲ್ಲಿ ಟೀಸರ್ ನೋಡಿದ್ವಿ. ಟೀಸರ್ ಅಲ್ಲಿ ಪೃಥ್ವಿ ಅವ್ರದ್ದು ಅಂದ್ರೆ ಒಂದು ಗ್ರಾಮದಲ್ಲಿ ನಡೆಯುವಂತ ಹೋರಾಟ ಇರಬಹುದು, ಅಲ್ಲಿ ಏನೋ ಸಮಸ್ಯೆಗಿರಬಹುದು. ಬಟ್ ಪೋಸ್ಟರ್ ಅಲ್ಲಿ ಎತ್ತುಗಳ ನಡುವೆ ಇರೋಂತ ಒಂದು ಪೋಸ್ಟರ್ ಇದೆ. ನಾವು ಕರಾವಳಿ ಭಾಗದ ಸಿನಿಮಾಗಳನ್ನೆಲ್ಲ ನೋಡಿದಾಗ ಈ ತರ ಪೋಸ್ಟರ್ಗಳನ್ನ ನೋಡಿದೀವಿ, ಕೋಣ ಹಿಡ್ಕೊಂಡಿರೋದು, ಕೋಣ ಸಿನಿಮಾದು ಅಥವಾ ಕಾಂತಾರ ಸಿನಿಮಾದು ಸಿಮಿಲಾರಿಟಿ. ಟೀಸರ್ಗೂ ಈ ಪೋಸ್ಟರ್ಗೂ ಒಂದ್ ಸ್ವಲ್ಪ ರಿಲೇಟೆಡ್ ಇರಬಹುದಾ? ಇಲ್ಲ ಮೇಡಮ್, ಎಲ್ಲ ಊರಲ್ಲೂ ಎತ್ತುಗಳು ಇರುತ್ತೆ, ಎಲ್ಲ ಊರಲ್ಲೂ ಹಸುಗಳು ಇರುತ್ತೆ. ಸೊ ನಮ್ದು ಕೋಣ ಇಲ್ಲ ಮೇಡಮ್, ಮಂಗಳೂರು ಕರಾವಳಿ ಬೇರೆ ಮೇಡಮ್. ಬಿಕಾಸ್ ಆಫ್ ನಮ್ದು ಒಂದು ಊರು ಅಂದಾಗ ಊರಲ್ಲಿ ಎಲ್ಲಾರ ಮನೇಲೂ ಎತ್ತುಗಳನ್ನ ಸಾಕಿರ್ತಾರೆ, ಎತ್ತಿನ ಗಾಡಿ ಇದ್ದೇ ಇರುತ್ತೆ. ಸೊ ಆ ಒಂದು ನಿಟ್ಟಲ್ಲೇ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಮೇಡಮ್. ಇಲ್ಲ ಮೇಡಮ್, ಅದು ನೆಕ್ಸ್ಟ್ ಟ್ರೈಲರ್ ಅಲ್ಲಿ ಕೊಡ್ತೀನಿ 100%. ಡೈರೆಕ್ಟರ್ ಸರ್, ಥ್ಯಾಂಕ್ ಯು. ಕಂಟೆಂಟ್ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಕಂಟೆಂಟ್ ಮೊದಲ ಸಿನಿಮಾಗೆ. ಥ್ಯಾಂಕ್ ಯು. ಸೊ ಗಡಿ ಭಾಗ ಅಂತ ಬಂದಾಗ, ಅದು ಕೂಡ ಚಾಮರಾಜನಗರ ಅಂತ ವಿಚಾರ ಬಂದಾಗ, ಕೊತ್ತಲವಾಡಿ ಸಿನಿಮಾದ ಟೈಟಲ್ಲೇ ಅದೇ ಆಗಿರೋ ಕಾರಣ, ಸೊ ಆಲ್ಮೋಸ್ಟ್ ಆ ಭಾಗದ ಸಿನಿಮಾದ ಕತೆ ಅಂದಾಗ ಬಹುತೇಕ ಎಲ್ಲ ಜಾತಿ ವ್ಯವಸ್ಥೆ ಅಥವಾ ಒಂದು ಕ್ಲಾಸ್ ಅಂದ್ರೆ ವರ್ಗ ಸಂಘರ್ಷದ ಕತೆ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಅದೇ ಇರುತ್ತಾ ಅಂತ ಸರ್? ಸಿನಿಮಾನೇ ನೋಡ್ಬಿಡೋಣ, ಎಲ್ಲ ಒಟ್ಟಿಗೆ ನಿಮ್ಮನ್ನ ಕರೆದು ಸಿನಿಮಾನೇ ತೋರಿಸ್ತೀನಿ ಸರ್, ಆಗ ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅಂದ್ರೆ ಸಿನಿಮಾ ಅಂದಾಗ ಎಲ್ಲ ಅಂಶಗಳನ್ನೂ ಇಟ್ಟಿದೀವಿ. ಸೊ ಹಂಗಾಗಿ ಅದು ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಅಂತ ಹೇಳಕ್ಕಾಗಲ್ಲ, ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಅದನ್ನ ನಾವು ಹೆಂಗೆ ಪ್ರೊಜೆಕ್ಟ್ ಮಾಡ್ತೀವಿ, ಹೆಂಗೆ ಆಡಿಯನ್ಸ್ಗೆ ತೋರಿಸ್ತೀವಿ ಅನ್ನೋದ್ರ ಮೇಲೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಸರ್. ಪುಷ್ಪಮ್ಮ, ನಿಮಗೆ ಡೈರೆಕ್ಟರ್ ಫಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಒಂದೆರಡು ಕತೆ ಹೇಳ್ತಾರೆ, ಅದನ್ನು ಮೀರಿ ಈ ಸಿನಿಮಾದ ಕತೆ ನಿಮ್ಗೆ ಇಷ್ಟ ಕಾರಣ ಏನಾಗಿತ್ತು ಅಂತ? ಎಲ್ಲೋ ಒಂದ್ ಕಡೆ ಮೈಸೂರು ಪ್ರಾಂತ್ಯದ ಕತೆ ಅಂದ್ರೆ, ಈಗ ಅಣ್ಣವ್ರದ್ದು ಬಿಗ್ ಫ್ಯಾನ್ ಅಂತ ಹೇಳ್ತೀರಿ, ಈ ಕಾಮನ ಬಿಲ್ಲು ಈ ತರದೆಲ್ಲ ಒಂದಷ್ಟು ಕತೆಗಳು ಹಳ್ಳಿ ಅಥವಾ ಊರು ಸಂಬಂಧಿತವಾಗೇ ಇರುತ್ತೆ. ಸೊ ಅದಕ್ಕೆ ಇಷ್ಟ ಆಯ್ತಾ ನಿಮ್ಗೆ ಅಂತ? ಇಲ್ಲ, ನಾನು ಕತೆ ಒಂದು 4-5 ತಂದಿದ್ರು, 4-5 ಕತೆ ತಂದ್ರು. ಕತೆಯಲ್ಲಿ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಅಂತ ಬೇಕಲ್ವಾ, ಅದಿರಲಿಲ್ಲ ಕೆಲವು ಕತೆಯಲ್ಲಿ. ಇದರಲ್ಲಿ ಫುಲ್ಲು ಪಾತ್ರಗಳಿಗೆ ಜೀವ ತುಂಬ ಥರದ್ದೆಲ್ಲ ಇತ್ತು. ಇದು ನನಗಿಷ್ಟ ಆಯ್ತು. ಇದು ಅದು ಅಂತಿಲ್ಲ, ಕಲಾವಿದರಿಗೆ, ಪ್ರೊಡ್ಯೂಸರ್ಗೆ, ಜನಕ್ಕೆ ಇಷ್ಟ ಆಗೋ ಥರ ಮಾಡಬೇಕು ಹೊರತು ನಮ್ಗೆ ಇಷ್ಟ ಆಗೋ ಥರ ಮಾಡೋದಲ್ವಲ್ಲ ಕೆಲಸ. ಸರ್, ಹೀರೋ ಗಾರು sir, teaser looks very good, congratulations. Thank you sir. After listening to the script, what is the research and homework done by you sir for this particular script? I hail from a place called Mangalore, which is like coastal part of Karnataka, and this story happens in Chamarajanagar. So there is a huge difference of dialect, the accent. So I was literally worried about that, how will I pull off? But I had the director, the writer, they're actually very pro in that accent. So I had huge help from them and our associates also. So I had that doubt, whether I can do it or not. But that thing was there, and else than that, I hail from a village. So every village is same. So you have all those rooted values in village. So that was not a difficult thing to pull off. Yeah. పుష్ప గారు, ఇక్కడ మేడం టీచర్ చాలా ఇంప్రెసివ్గా ఉంది. ఇక్కడ పర్లేదండి. సో మీకు ప్రొడ్యూసర్ అవడానికి ఇన్స్పిరేషన్ ఏంటండి? అంటే చాలా రిస్కీ జాబ్ అంటారు కదా, ప్రొడ్యూసర్ ఫిల్మ్ అంటే 24 క్రాఫ్ట్స్లో ఇదే రిస్క్ అంటారు కదా.